ಕನ್ಸ್ಟ್ರಕ್ಷನ್ ನಡೆಯುವಾಗ ಗಮನಿಸದೇ ಆಗುವ ಕೆಲವು ಬಾತ್ರೂಮ್ ಮಿಸ್ಟೇಕ್ಸ್ಗಳು. ಬಾತ್ರೂಮ್ನ ಡೋರ್ ಕೆಳಗೆ ಈ ತರ ಗ್ರನೈಟ್ ಡೋರ್ ಪೀಸ್ನ ಕೊಡೋದ್ರಿಂದ 1 ಇಂಚು ಫ್ಲೋರಿಂಗ್ ಲೆವೆಲಿಂದ ಹೈಟ್ ಆಗಿ ಒಳಗಡೆಯಿಂದ ಹೊರಗಡೆ ಬರೋ ನೀರನ್ನ ತಡಿಬಹುದು. ಬಾತ್ರೂಮ್ ಫ್ಲೋರಿಂಗ್ ಟೈಲ್ಸ್ ಹಾಕಬೇಕಾದ್ರೆ ಪೇಪರ್ ಜಾಯಿಂಟ್ನ ಹಾಕಕ್ಕೆ ಹೋಗಬೇಡಿ. ಅದ್ರ ಬದಲು 3mm ಸ್ಪೇಸರ್ ಜಾಯಿಂಟ್ ಕೊಡಿ ಮತ್ತು ಎಫಾಕ್ಸಿನ ಫಿಲ್ ಮಾಡಿ. ವಾಟರ್ ಲೀಕೇಜ್ ಆಗೋದಿಲ್ಲ. ಹ್ಯಾಂಡ್ ವಾಶ್ ಕೆಳಗೆ ವೇಸ್ಟ್ ಪೈಪ್ ಇರುತ್ತಲ್ಲ, ಅದನ್ನು ಆದಷ್ಟು ವಾಲ್ ಮೌಂಟ್ ಮಾಡಿದ್ರೆ ಮೇಂಟೆನೆನ್ಸ್ಗೆ ತುಂಬಾ ಈಸಿ ಆಗುತ್ತೆ. ಕನ್ಸಿಲ್ ಟ್ಯಾಂಕ್ನ ಲೆಡ್ಜ್ ವಾಲ್ ಮೇಲೆ ಗ್ರಾನೈಟ್ ಹಾಕ್ತೀವಲ್ಲ, ಅದನ್ನು ಸ್ವಲ್ಪ ಸ್ಲೋಪಾಗಿ ಹಾಕಿದ್ರೆ ಈಸಿಯಾಗಿ ನೀರು ಡ್ರೈನ್ ಔಟ್ ಆಗುತ್ತೆ. ಬಾತ್ರೂಮ್ನಲ್ಲಿ ಗೀಸರ್ ಪಾಯಿಂಟ್, ಎಕ್ಸಾಸ್ಟ್ ಫ್ಯಾನ್ ಪಾಯಿಂಟ್ ಹತ್ರ ಇರೋ ಥರ ಪ್ಲಾನ್ ಮಾಡ್ಕೊಳ್ಳಿ. ಅದರಿಂದ ಈ ವೈರ್ಗಳು, ಕನೆಕ್ಷನ್ ಪೈಪ್ಗಳು ತುಂಬಾ ಲೆಂತ್ ವಿಸಿಬಿಲಿಟಿ ಆಗೋದಿಲ್ಲ, ಅಕ್ವರ್ಡಾಗಿ ಕಾಣೋದಿಲ್ಲ. ಬಾತ್ರೂಮ್ನಲ್ಲಿ ವುಡನ್ ಡೋರ್, MS ಇಂಚಸ್ನ ಅವಾಯ್ಡ್ ಮಾಡಿ, ಇದು ತುಕ್ಕಿಡಿಯೋ ಚಾನ್ಸಸ್ ಇರುತ್ತೆ. ಅದ್ರ ಬದಲು WPC ಡೋರ್, SS ಇಂಚಸ್ನ ಯೂಸ್ ಮಾಡಿ. ಗ್ರನೈಟ್ ಶೆಲ್ಫ್ಗಿಂತ ನೋಡಲು ಅಕ್ರೋಲಿಕ್ ಶೆಲ್ಫ್ ತುಂಬಾ ಚೆನ್ನಾಗಿ ಕಾಣುತ್ತೆ.